ಮನೆ ಎನ್ನುವುದು ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಮೌಲ್ಯಯುತವಾದ ಆಸ್ತಿಗಳಲ್ಲಿ ಮೊದಲನೆಯದು. ಮನುಷ್ಯ ಹೊರಗಿನ ಜಗತ್ತಿನಲ್ಲಿ ಎಷ್ಟು ತರದ ಗೊಂದಲಗಳನ್ನು ಎದುರಿಸುತ್ತಿರಲಿ, ಎಷ್ಟು ತರದ ಹೊಣೆಗಾರಿಕೆಗಳು ಅವನ ಜೀವನವನ್ನು ಕಾಡುತ್ತಿರುವುದಿರಲಿ, ಮನೆಗೆ ಕಾಲಿಟ್ಟ ಕ್ಷಣದಲ್ಲಿ ಅವನ ಹೃದಯದಲ್ಲಿ ಮೂಡುವ ನಿಶ್ಶಬ್ದ ಶಾಂತಿ ಯಾವತ್ತೂ ಬೇರೆಡೆ ಸಿಗುವುದಿಲ್ಲ. ಮನೆಯ ಒಳಗಿನ ಗೋಡೆಗಳ ನಡುವೆ ಅಡಗಿರುವ ಪ್ರೀತಿ, ಕಾಳಜಿ, ಸುರಕ್ಷತೆ ಮತ್ತು ಭರವಸೆ ಮನುಷ್ಯನಿಗೆ ಮತ್ತೊಬ್ಬರಿಂದ ದೊರೆಯುವುದೇ ಕಷ್ಟ. ಈ ಕಾರಣದಿಂದಲೇ ಮನೆ ಕಟ್ಟುವ ಕಾರ್ಯವನ್ನು ನಮ್ಮ ಸಂಸ್ಕೃತಿ ಅತ್ಯಂತ ಪವಿತ್ರವಾದ ಕರ್ತವ್ಯವೆಂದು ಪರಿಗಣಿಸುತ್ತದೆ. ಮನೆ ನಿರ್ಮಾಣದಲ್ಲಿ ಬಹಳಷ್ಟು ಜನ ವಾಸ್ತುಶಾಸ್ತ್ರಕ್ಕೆ ಮಹತ್ವ ನೀಡುತ್ತಾರೆ. ವಾಸ್ತು ಎನ್ನುವುದು ಕೇವಲ ದಿಕ್ಕುಗಣಿತವಲ್ಲ, ಅದು ಪ್ರಕೃತಿಯ ಶಕ್ತಿಗಳ ಸಮತೋಲನ, ಗಾಳಿ ಬೆಳಕು ಉಷ್ಣತೆ ತೇವದ ಸಮನ್ವಯ ಮತ್ತು ನಿವಾಸಕ್ಕೆ ಸೂಕ್ತವಾದ ವಾತಾವರಣ ನಿರ್ಮಿಸುವ ಕಲೆಯಾಗಿದೆ. ಭೂಮಿಯ ಚುಂಬಕ ಶಕ್ತಿ, ಸೂರ್ಯನ ಬೆಳಕಿನ ಚಲನೆ, ಗಾಳಿಯ ಪ್ರವೇಶ, ನೀರಿನ ಹರಿವು ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ವಾಸ್ತುಶಾಸ್ತ್ರವು ಮನೆ ಕಟ್ಟುವ ಮಾರ್ಗವನ್ನು ನಿರ್ದೇಶಿಸುತ್ತದೆ. ಮನೆಯ ಯಾವ ಮೂಲೆಯಲ್ಲಿ ಯಾವ ಚಟುವಟಿಕೆ ನಡೆಯಬೇಕು, ಯಾವ ಸ್ಥಳ ಯಾವ ಉಪಯೋಗಕ್ಕೆ ಸೂಕ್ತ, ಯಾವ ಪ್ರದೇಶದಲ್ಲಿ ತೇವ ಹೆಚ್ಚಾಗಬಾರದು, ಇವೆಲ್ಲದರ ಬಗ್ಗೆ ವಾಸ್ತುಶಾಸ್ತ್ರ ಮಾರ್ಗದರ್ಶನ ನೀಡುತ್ತದೆ. ಆದರೆ ಪ್ರಾಯೋಗಿಕ ಜೀವನದಲ್ಲಿ ಪ್ರತಿಯೊಬ್ಬರೂ ವಾಸ್ತು ನಿಯಮಗಳನ್ನು ಸಂಪೂರ್ಣವಾಗಿ ಪಾಲಿಸಲು ಸಾಧ್ಯವಿಲ್ಲ. ಜಾಗದ ಅಭಾವ, ಆರ್ಥಿಕ ಬಲ, ಕುಟುಂಬದ ಅವಶ್ಯಕತೆಗಳು ಮತ್ತು ಕೆಲವೊಮ್ಮೆ ತಿಳಿಯದ ದೋಷಗಳ ಕಾರಣದಿಂದ ಮನೆ ಕಟ್ಟುವಾಗ ಅನಿವಾರ್ಯವಾಗಿ ಕೆಲವು ತಪ್ಪುಗಳು ನಡೆಯುತ್ತವೆ. ಅದರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೋಷವೆಂದರೆ ಮೆಟ್ಟಿಲುಗಳ ಕೆಳಗಿನ ಜಾಗವನ್ನು ಸ್ನಾನಗೃಹಕ್ಕೆ ಬಳಸುವುದು. ಮನೆ ನಿರ್ಮಿಸುತ್ತಿರುವಾಗ ಜಾಗವನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಅಥವಾ ವಿನ್ಯಾಸದ ಸುಲಭತೆಗೆ ಅನೇಕರು ಮೆಟ್ಟಿಲುಗಳ ಕೆಳಗಿನ ತೆರೆಯನ್ನೇ ಸ್ನಾನಗೃಹವಾಗಿ ಮಾರ್ಪಡಿಸುತ್ತಾರೆ. ಆದರೆ ಈ ವ್ಯವಸ್ಥೆಯು ವಾಸ್ತುದೃಷ್ಟಿಯಿಂದ ಸೂಕ್ತವಲ್ಲವೆಂಬ ಅಭಿಪ್ರಾಯ ಪುರಾತನ ಸಂಪ್ರದಾಯದಲ್ಲಿ ಬಲವಾಗಿ ನಿಂತಿದೆ. ಮೆಟ್ಟಿಲುಗಳು ಮನೆಯಲ್ಲಿ ಚಲನೆ, ಏರಿಕೆ, ಪ್ರಗತಿ ಮತ್ತು ಉನ್ನತಿ ಎಂಬ ಅರ್ಥಗಳನ್ನು ಪ್ರತಿನಿಧಿಸುತ್ತವೆ. ಮನುಷ್ಯನು ಜೀವನದಲ್ಲಿ ಹಂತ ಹಂತವಾಗಿ ಮೇಲೇರಿದಂತೆ ಮನೆಯೊಳಗೆ ಮೆಟ್ಟಿಲುಗಳು ಒಂದು ಮಟ್ಟದಿಂದ ಮತ್ತೊಂದು ಮಟ್ಟಕ್ಕೆ ಸಾಗುವ ಮಾರ್ಗವನ್ನು ಸೂಚಿಸುತ್ತವೆ. ಮನುಷ್ಯನ ಉದ್ದೇಶ, ಪ್ರಯತ್ನ, ತ್ಯಾಗ ಮತ್ತು ಸಾಧನೆ. ಮೆಟ್ಟಿಲುಗಳು ಸದಾ ಮೇಲಕ್ಕೆ ಸಾಗುವ ಚಲನೆಯನ್ನು ಪ್ರತಿನಿಧಿಸುತ್ತವೆ. ಈ ಚಲನಶೀಲತೆ ಮನೆಯೊಳಗಿನ ಶಕ್ತಿಯ ಹರಿವಿನಲ್ಲೂ ಪ್ರತಿಬಿಂಬಿತವಾಗುತ್ತದೆ. ಆದರೆ ಸ್ನಾನಗೃಹದ ಸ್ವಭಾವ ಅದಕ್ಕೆ ವಿರುದ್ಧ. ಸ್ನಾನಗೃಹವು ನೀರಿನ ತ್ಯಾಜ್ಯ, ತೇವ ಮತ್ತು ಶುದ್ಧೀಕರಣಕ್ಕೆ ಸಂಬಂಧಿಸಿದ ಸ್ಥಳ. ನೀರು ಹರಿದು ಕೆಳಗೆ ಇಳಿಯುತ್ತದೆ, ತೇವ ಜಮೆಯಾಗುತ್ತದೆ, ಮಲಿನತೆ ಒಳಗೆ ಹೊರಗೆ ಸರಿಯುತ್ತದೆ. ಸ್ನಾನಗೃಹವು ಶಕ್ತಿಯ ನಿರ್ಗಮನ ಸ್ಥಳವೆಂದು ಪರಿಗಣಿಸಲಾಗಿದೆ. ಇದು ತ್ಯಾಜ್ಯ ಹೊರಹಾಕುವ ಪ್ರದೇಶವಾಗಿರುವುದರಿಂದ ಶಕ್ತಿಯನ್ನು ಕೆಳಗೆ ಇಳಿಸುವ ಗುಣ ಹೊಂದಿದೆ ಎಂದು ವಾಸ್ತು ಹೇಳುತ್ತದೆ. ಈ ರೀತಿ ಪರಸ್ಪರ ವಿರುದ್ಧ ಸ್ವಭಾವದ ಎರಡು ಅಂಶಗಳನ್ನು, ಏರಿಕೆಯ ಪ್ರತೀಕವಾದ ಮೆಟ್ಟಿಲುಗಳನ್ನು ಮತ್ತು ಕೆಳಚಲನೆಯ ಪ್ರತೀಕವಾದ ಸ್ನಾನಗೃಹವನ್ನು ಒಂದೇ ಸ್ಥಳದಲ್ಲಿ ಸೇರ್ಪಡೆ ಮಾಡುವುದು ಶಕ್ತಿಯ ಅಸಮತೋಲನಕ್ಕೆ ಕಾರಣವಾಗುತ್ತದೆ ಎನ್ನುವುದು ನಂಬಿಕೆ. ಮೆಟ್ಟಿಲುಗಳ ಕೆಳಗೆ ಸ್ನಾನಗೃಹ ಇದ್ದರೆ ಮನೆಯಲ್ಲಿರುವ ಧನಾತ್ಮಕ ಚೈತನ್ಯ ಕುಳಿತು ಹೋಗಿ ನಿಷ್ಕ್ರಿಯತೆ ಅಥವಾ ಒತ್ತಡದ ಶಕ್ತಿ ನಿಧಾನವಾಗಿ ಹರಡಬಹುದು ಎನ್ನಲಾಗಿದೆ. ಈ ಅಸಮತೋಲನವು ಮನೆಯವರ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಮನೆಯಲ್ಲಿರುವವರು ಅನಗತ್ಯ ಒತ್ತಡವನ್ನು ಅನುಭವಿಸುತ್ತಾರೆ, ಚಿಂತೆಯ ಅಲೆಮನಸ್ಸು ಹೆಚ್ಚಾಗುತ್ತದೆ, ನಿರ್ಧಾರ ಕೈಗೊಳ್ಳುವ ಶಕ್ತಿ ಕುಂದುತ್ತದೆ. ಮನಸ್ಸಿನಲ್ಲಿ ಏನೋ ಒತ್ತಡದ ಭಾರ ನೆಲೆಸಿದಂತೆ ಅನಿಸುತ್ತದೆ ಎಂಬ ಅನೇಕ ಅನುಭವಗಳನ್ನು ಕೆಲವು ಮಂದಿ ಹಂಚಿಕೊಂಡಿದ್ದಾರೆ. ಮನವಿ ವೈಜ್ಞಾನಿಕವಾಗಿ ನೋಡಿದರೂ ಗಾಳಿ ಹೋಗದ, ಮುಚ್ಚಿದ, ತೇವ ಜಮೆಯಾಗುವ ಸ್ಥಳಗಳು ಮನುಷ್ಯನ ಮನೋವೈಕಲ್ಯಕ್ಕೆ ಪರಿಣಾಮ ಬೀರುವುದು ತಿಳಿದ ವಿಷಯ. ಆರೋಗ್ಯದ ದೃಷ್ಟಿಯಿಂದಲೂ ಈ ವ್ಯವಸ್ಥೆಯ ಬಗ್ಗೆ ಹಲವು ಸೂಚನೆಗಳಿವೆ.
ಮೆಟ್ಟಿಲುಗಳ ಕೆಳಗೆ ಇರುವ ಜಾಗ ಸಾಮಾನ್ಯವಾಗಿ ಗಾಳಿ ಪ್ರವೇಶದ ಕೊರತೆಯಿರುವ ಮುಚ್ಚಿದ ಪ್ರದೇಶವಾಗಿರುತ್ತದೆ. ಇಲ್ಲಿ ಸ್ನಾನಗೃಹವಿದ್ದರೆ ತೇವ ಜಮೆಯಾಗುವುದು, ಗೋಡೆಗಳಲ್ಲಿ ಅಳಲಿನ ಗುರುತು ಮೂಡುವುದು, ಗಾಳಿಯಲ್ಲಿ ಚಳಿಕಟ್ಟಾಗಿ ಗುದ ಬರುವ ವಾಸನೆ ಮೂಡುವುದು. ಆಲ್ ದೀಸ್ ಆರ್ ಪ್ರಾಕ್ಟಿಕಲಿ ಅಬ್ಸರ್ವ್ಡ್. ಇಂತಹ ವಾತಾವರಣವು ಚರ್ಮ ಸಮಸ್ಯೆಗಳು, ಉಸಿರಾಟದ ತೊಂದರೆಗಳು, ಜ್ವರ, ಜಲೀನು ಮರುಕಳಿಸುವುದು ಇತ್ಯಾದಿ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಆರ್ಥಿಕ ಸ್ಥಿರತೆಯ ದೃಷ್ಟಿಯಿಂದಲೂ ವಾಸ್ತು ಈ ಸ್ಥಳವನ್ನು ಅಪೇಕ್ಷಿತವಲ್ಲವೆಂದು ಹೇಳುತ್ತದೆ. ಮೆಟ್ಟಿಲುಗಳು ಮೇಲೇರಿಕೆಯ ಸಂಕೇತವಾಗಿದ್ದರೆ ಸ್ನಾನಗೃಹವು ಕೆಳಚಲನೆಯ ಸಂಕೇತ. ಈ ಎರಡು ಶಕ್ತಿಗಳು ಮುಖಾಮುಖಿಯಾಗಿದ್ದಾಗ ಮನೆಯ ಆರ್ಥಿಕ ಪ್ರಗತಿ ಸ್ಥಗಿತವಾಗಬಹುದು, ಗಳಿಸಿದ ಹಣ ಉಳಿಯದೆ ಹೋಗಬಹುದು, ಅಪ್ರತೀಕ್ಷಿತ ವೆಚ್ಚಗಳು ಹೆಚ್ಚಾಗಬಹುದು, ಕುಟುಂಬಕ್ಕೆ ಹಣಕಾಸಿನ ಒತ್ತಡಗಳು ಎದುರಾಗಬಹುದು ಎಂಬ ನಂಬಿಕೆ ಜನ ಸಾಮಾನ್ಯರಲ್ಲಿ ಬೇರೂರಿದೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗದಿದ್ದರೂ ಜೀವನದ ಅನುಭವಗಳ ಸಂಗ್ರಹದಿಂದ ಬಂದಿರುವ ಪಾರಂಪರಿಕ ನಂಬಿಕೆಯಾಗಿದೆ. ಕುಟುಂಬ ಸಂಬಂಧಗಳ ಮೇಲೂ ಇದರಿಂದ ಪರಿಣಾಮ ಬೀರುತ್ತದೆ ಎಂಬ ಅಭಿಪ್ರಾಯವಿದೆ. ಮನೆಯ ಶಾಂತಿ, ನೆಮ್ಮದಿ, ಸಂತೋಷ. ಮನೆಯೊಳಗಿನ ಜಾಗದಲ್ಲಿ ಒತ್ತಡದ ಶಕ್ತಿ ಹೆಚ್ಚಿದರೆ ಅಜಾಗರೂಕವಾಗಿ ಜನರ ಮನಸ್ಸಿನಲ್ಲಿ ಕೋಪ, ಮೂಡ್ ಸ್ವಿಂಗ್, ಅಸಹನೆ ಮತ್ತು ತಪ್ಪು ತಿಳುವಳಿಕೆಯಂತಹ ಭಾವನೆಗಳು ಉದ್ಭವಿಸಬಹುದು. ಕುಟುಂಬದ ಸದಸ್ಯರ ನಡುವೆ ಅನಗತ್ಯ ಗೊಂದಲಗಳು, ಮಾತಿನ ಚರ್ಚೆಗಳು, ಪರಸ್ಪರ ಅಸಮಾಧಾನ. ಈ ಎಲ್ಲ ಕಾರಣಗಳಿಂದ ವಾಸ್ತುಶಾಸ್ತ್ರವು ಮೆಟ್ಟಿಲುಗಳ ಕೆಳಗಿನ ಸ್ನಾನಗೃಹವನ್ನು ತಪ್ಪಿಸಿಕೊಳ್ಳುವುದು ಉತ್ತಮವೆಂದು ಹೇಳುತ್ತದೆ. ಮನೆ ನಿರ್ಮಾಣದ ಆರಂಭಿಕ ಹಂತದಲ್ಲಿ ಈ ವಿಚಾರವನ್ನು ಪರಿಗಣಿಸಿದರೆ ಮುಂದೆ ಅನೇಕ ತೊಂದರೆಗಳನ್ನು ತಪ್ಪಿಸಬಹುದು. ಈಗಾಗಲೇ ನಿರ್ಮಾಣವಾಗಿರುವ ಮನೆಗಳಲ್ಲಿ ಬದಲಾವಣೆ ಮಾಡುವುದು ಅಸಾಧ್ಯವಾದರೆ ಮನೆ ಶುದ್ಧತೆ, ಗಾಳಿ ಬೆಳಕಿನ ಪ್ರವೇಶ, ತೇವ ನಿಯಂತ್ರಣ. ಕೆಲವರು ವಾಸ್ತು ಪರಿಹಾರಗಳನ್ನು ಬಳಸುತ್ತಾರೆ. ಅವು ನೇರವಾಗಿ ಬದುಕು ಬದಲಾಯಿಸುತ್ತವೆ ಎಂಬುದು ಹೇಳಲು ಸಾಧ್ಯವಿಲ್ಲ. ಆದರೆ ಮನಸ್ಸಿಗೆ ಒಂದು ಧೈರ್ಯ ಮತ್ತು ಪರಿಸರಕ್ಕೆ ಒಂದು ಸುಧಾರಣೆ ನೀಡಲು ಸಹಾಯ ಮಾಡಬಹುದು. ಒಟ್ಟಿನಲ್ಲಿ ಮನೆ ಎನ್ನುವುದು ಭೌತಿಕ ಕಟ್ಟಡದೊಳಗೆ ಹೃದಯದ ನೆಮ್ಮದಿಯನ್ನು ಕಟ್ಟುವ ಸ್ಥಳ. ಅದರಲ್ಲಿರುವ ಪ್ರತಿಯೊಂದು ಭಾಗವೂ ಕುಟುಂಬದ ಜೀವನದ ಗುಣಮಟ್ಟವನ್ನು ತೀರ್ಮಾನಿಸುತ್ತದೆ. ವಾಸ್ತುಶಾಸ್ತ್ರವನ್ನು ಅನುಸರಿಸುವ ಅಗತ್ಯವಿಲ್ಲ, ಆದರೆ ಅದರಲ್ಲಿರುವ ಸಮತೋಲನ ಮತ್ತು ಜಾಗರೂಕತೆಯ ತತ್ವಗಳನ್ನು ಪಾಲಿಸುವುದು ಮನೆಗೆ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರಬಹುದು. ಮೆಟ್ಟಿಲುಗಳ ಕೆಳಗಿನ ಸ್ನಾನಗೃಹದ ವಿಷಯದಲ್ಲಿ ವಾಸ್ತು ನೀಡಿರುವ ಎಚ್ಚರಿಕೆ ಅರ್ಥಪೂರ್ಣವಾಗಿಯೇ ಕಾಣುತ್ತದೆ, ಏಕೆಂದರೆ ಅದು ಮನೆಯ ಶಕ್ತಿಯ ಹರಿವನ್ನು, ಆರೋಗ್ಯವನ್ನು, ಮನಸ್ಥಿತಿಯನ್ನು ಮತ್ತು ಕುಟುಂಬದ ಒಗ್ಗಟ್ಟನ್ನು ಸೂಕ್ಷ್ಮವಾಗಿ ಸ್ಪರ್ಶಿಸುವುದಾಗಿ ನಂಬಲಾಗಿದೆ. ಸಂತೋಷಭರಿತ, ಬೆಳಕಿನಿಂದ ತುಂಬಿದ, ಗಾಳಿಯ ಚಲನೆಯಿಂದ ಜೀವಂತವಾದ ಮನೆ ಕಟ್ಟುವ ಹಂಬಲವೇ ಮನುಷ್ಯನ ದೊಡ್ಡ ಕನಸು. ಈ ಕನಸನ್ನು ಕಟ್ಟುವಾಗ ಶಕ್ತಿಯ ಸಮತೋಲನವನ್ನು ಗಣನೆಗೆ ತೆಗೆದುಕೊಳ್ಳುವುದು ಜೀವನಕ್ಕೆ ಒಂದು ದೀರ್ಘಕಾಲದ ನೆಮ್ಮದಿಯನ್ನು ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.